ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅವರೆಕಾಳು ಉಪ್ಸಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಸಾಂಬಾರು ಸೊಪ್ಪು ಮತ್ತು ಜೀರಿಗೆ, ಮೆಣಸು ಪುಡಿ ಇದೆ. ಸೊ ಮೆಣಸಿನ್ಕಾಳು ಇರಲಿಲ್ಲ, ಸೊ ಅದಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಳು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳಿ. ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಬೇಯಿಸಿ ಇಟ್ಕೊಂಡಿರೋ ಸ್ವಲ್ಪ ಅವರೆಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಆರಿದ್ಮೇಲೆ ಹಾಕ್ಕೋಬೇಕು ಅದನ್ನು. ಸೊ ಇದಾದಮೇಲೆ ಅದನ್ನು ರುಬ್ಕೊಂಡು ಬರೋಣ. ಇಷ್ಟು ಮಸಾಲೆ ಹಾಕಿದ್ಮೇಲೆ ಈಗ ಪೇಸ್ಟ್ ಮಾಡ್ಕೊಂಬರೋಣ. ಈ ಥರ ಸಾಫ್ಟಾಗಿ ಪೇಸ್ಟ್ ಆಗಬೇಕು. ಸೊ ಒಂದು ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕಿ, ಸೊ ಬಿಸಿ ಆಗಬೇಕು. ಸ್ವಲ್ಪ 1 ಸ್ಪೂನ್ ಹಾಕಿ ಸೊ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸೊ ಚಟಪಟ ಅನ್ನಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರ್ತೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ನೀರು ಹಾಕೋಕೆ ಹೋಗ್ಬಿಡಿ. ಸ್ವಲ್ಪ ಮಿಕ್ಸಿಲಿರುತ್ತಲ್ಲ ಅದನ್ನು ಹಾಕಿ ನೀರು. ಸೊ ಅದನ್ನ ಚೆನ್ನಾಗಿ ಹಾಗೆ ಕುದಿಸ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ಉಪ್ಸಾರಿಗೆ ಹಸಿ ಸ್ಮೆಲ್ ಹೋದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದೇ ಸ್ಮೆಲ್ ಹೊಡಿತಾ ಇರುತ್ತೆ. ಸೊ ಮಸಾಲೆ ಹಾಕಿದಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಕುದಿಬೇಕು ಸ್ವಲ್ಪ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಸಾರು ಏನಂದರೆ ಜಾಸ್ತಿ ಗಟ್ಟಿ ಮಾಡಬಾರ್ದು. ಸೊ ತೆಳ್ಳಗೇ ಇರಬೇಕು. ತೆಳ್ಳಗಿದ್ರೆ ಸೊ ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು ಒಂದು ಬೌಲ್ಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಉಪ್ಸಾರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಹುಳಿಯಾಗಿ ಚೆನ್ನಾಗಿರುತ್ತೆ. ಅದು ಸೈಡೆಲ್ಲ ಸ್ವಲ್ಪ ಎಣ್ಣೆ ಥರ ಬಿಟ್ಕೋಬೇಕು. ಅಲ್ಲಿವರೆಗೂ ಬೇಯಿಸಿ ಬಾಯ್ಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಈಗ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ನೀರನ್ನ, ಅದನ್ನ ಚೆಲ್ಲಕ್ಕೆ ಹೋಗಬೇಡಿ. ಸೊ ಅದನ್ನು ಡೈರೆಕ್ಟ್ ಇದಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಕಾಳ್ದೆಲ್ಲ ರಸ ಬಿಟ್ಟಿರುತ್ತಲ್ಲ, ಸೊ ಆ ರಸನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಕೆಳಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ತಿರ್ಸ್ಕೋಬೇಕು. ಸೊ ನೀರು ಹಾಕಿ ಹಾಗೆ ಬೇಯಿಸ್ಕೊಂಡಿರ್ತೀವಲ್ವ, ಸೊ ಹಂಗೆ ಚೆನ್ನಾಗಿ ತಿರ್ಸ್ಕೊಳ್ಳಿ. ಸೊ ಬೇಗನೆ ಆಗೋಗ್ಬಿಡುತ್ತೆ ಸಾಂಬಾರು. ಮತ್ತು ಇದಕ್ಕೆ ಹುಣಸೆಹಣ್ಣು ರಸ ಹಾಕ್ಕೊತೀನಿ. ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕಪ್ಪು ಹುಣಸೆಹಣ್ಣು ತೊಗೊಳ್ಳಿ. ಅದು ಏಕೆಂದರೆ ಹುಳಿ ಚೆನ್ನಾಗಿ ಬಿಡುತ್ತೆ. ಅದು ಬೆಳ್ಳಗಿರೋ ಹುಣಸೆಹಣ್ಣು ತೊಗೊಂಡ್ರೆ ಹುಳಿ ಜಾಸ್ತಿ ಬಿಡೋಲ್ಲ, ಮತ್ತು ಹುಣಸೆಹಣ್ಣು ಎಷ್ಟೇ ಹಾಕಿದ್ರೂ ಅಷ್ಟು ಹುಳಿ ಅನಿಸಲ್ಲ. ಸೊ ಕಪ್ಪದಾದರೆ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು, ಹುಳಿ ಇರುತ್ತೆ. ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ. ಸೊ ನಾನು ಕಾಳು ಬೇಯಿಸೋಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋತೀನಿ. ಸೊ ಉಪ್ಪು ಹಾಕಿದ್ಮೇಲೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸೊ ಒಂದು ಮಿಕ್ಸ್ ಕೊಟ್ಬಿಡಿ. ಈ ರೀತಿ ಥರ ಫುಲ್ಲು ಸ್ವಲ್ಪ ತೆಳ್ಳಗೆ ತಿಕ್ಕಾಗಿ ಸ್ವಲ್ಪ ತೆಳ್ಳಗೆ ಇರಲಿ.
ಸೊ ಜಾಸ್ತಿ ಗಟ್ಟಿ ಇದ್ದರೆ ಸಾರು ಚೆನ್ನಾಗಿರಲ್ಲ. ಸೊ ಗಟ್ಟಿ ಗಟ್ಟಿ ಅನಿಸ್ಬಿಡುತ್ತೆ. ಉಪ್ಸಾರಿಗೆ ಏನಿದ್ರು ತೆಳ್ಳಗೇ ಇರಬೇಕು. ಸೊ ಈ ರೀತಿ ತೆಳ್ಳಗಿರಲಿ. ಸೊ ಈಗ ಈ ಕಡೆ ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ, ಸೊ ಸಾಂಬಾರು ಕುದೀತಾ ಇರುತ್ತೆ. ಸೊ ಈ ಕಡೆ ಕಾಳು ಒಗ್ಗರಣೆ ಹಾಕೊಂಡ್ಬಿಡೋಣ. ಸೊ ಒಂದು ಪಾತ್ರೆಗೆ ಸ್ಟವ್ ಹಚ್ಕೊಂಡಿದ್ದೀನಿ. ಸೊ ಒಂದು ಪಾತ್ರೆ ಇಟ್ಟು, ಸೊ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. 2 ಟೇಬಲ್ ಸ್ಪೂನ್ ಆಯಿಲ್. ಇದಕ್ಕೆ ಸ್ವಲ್ಪ ಸಾಸಿವೆ ಚಟಪಟ ಅನ್ನಬೇಕು. ಆಮೇಲೆ ಒಗ್ಗರಣೆಗೆ ಸೊ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಕಾಳಲ್ಲಿ ಹಂಗೆ ಸೀಸಿ ಸಿಗ್ತಾಯಿರುತ್ತೆ. ಸೊ ಒಂದು 5 ನಿಮಿಷ ಒಂದು ಬ್ರೌನ್ ಕಲರ್ ಬರೋದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಈ ಕಡೆ ಸಾರು ಕುದೀತಾ ಇದೆ. ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸಾರು ಘಮ 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 ಅಂತ ಇತ್ತು. ಸೊ ನೀವು ಒಂದ್ಸಲ ಮನೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಕಡೆ ಈರುಳ್ಳಿ ಫ್ರೈ ಆಗ್ತಿದೆ. ಸೊ ಅದಾದಮೇಲೆ ಈಗ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತೀನಿ. ಸೊ ಎಲ್ಲ ಸಾರಿಗಿಂತ ಸ್ವಲ್ಪ ಇದೇ ಈಸಿ. ಸೊ ಟೈಮ್ ಇಲ್ಲ, ಕೆಲ್ಸಕ್ಕೆ ಹೋಗಬೇಕು ಅನ್ನೋರು ಸೊ ಬೆಳಗ್ಗೆ ತಿಂಡಿ ಜೊತೆ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ಫುಲ್ ಈಸಿ ಆಗಿಬಿಡುತ್ತೆ. ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕೆಂದರೆ ಕಾಳಿಗೂ ಸ್ವಲ್ಪ ಉಪ್ಪು ಹಾಕಿದೆ. ಸೊ ಈಗ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಿಡಿಬೇಕಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಎಷ್ಟು ತಕ್ಕಷ್ಟು ಉಪ್ಪು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬೇಯಿಸಿಟ್ಕೊಂಡಿದ್ದಲ್ಲ ಕಾಳು, ಈಗ ಅದನ್ನು ಹಾಕ್ತೀನಿ. ಸೊ ಈಗ ಅವರೆಕಾಳು ಜೊತೆ ನೀವು ಈ ಸೊಪ್ಪು ಬೇಕಾದರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ನನಗೆ ಸೊಪ್ಪು ಸಿಕ್ಕಲಿಲ್ಲ, ಸೊ ಹಾಗೆ ಮಾಡ್ತಿದ್ದೀನಿ. ಸೊಪ್ಪು ಯಾವ್ದು ಬೇಕಾದರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ಈಗ ಸಾಂಬಾರು ಸೊಪ್ಪು ಹಾಕಿ ಮಿಕ್ಸ್ ಕೊಡ್ತೀನಿ. ಸೊ ಎಲ್ಲ ಮಿಕ್ಸ್ ಸೊಪ್ಪು ಹಾಕಿದ್ರೆ ಅವರೆಕಾಳು ಜೊತೆ ಸೊ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕಾಣಿಸ್ತೀನಿ. ಸೊ ಇದಕ್ಕೆ ಕಾಯಿ ತುರಿ ಕೂಡ ಬೇಕಾದರೂ ಹಾಕೋಬೋದು. ಸೊ ನಾನು ಖಾಲಿ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ. ಸೊ ಕಾಯಿ ತುರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಹಾಕ್ಕೊಂಡಿಲ್ಲ, ಬೇಕಾದ್ರೆ ನೀವು ಹಾಕೋದು ಚೆನ್ನಾಗಿರುತ್ತೆ. ಸೊ ಕಾಯಿ ತುರಿ ಹಾಕೊಂಡ್ರೆ ಏನಪ್ಪ ಅಂದರೆ ಮಧ್ಯಾಹ್ನಕ್ಕಾದರೆ ಸೊ ಹಾಕೋಬೋದು, ಸಾಯಂಕಾಲಗಂಟ ಅನ್ನೋದಾದರೆ ಸೊ ಹಾಗೆ ಇರುತ್ತಲ್ವ, ಸೊ ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಕಾಯಿ ತುರಿ ಹಾಕೋತಾ ಇಲ್ಲ ನಾನು. ಸೊ ನೀವು ಮಧ್ಯಾಹ್ನ ಟೈಮ್ಗೆ ಅನ್ನೋದಾದರೆ ಸೊ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದಾಗಿದೆ. ಈಗ ಸಾಂಬಾರು ರೆಡಿ, ಕಾಳು ರೆಡಿ. ನೋಡಿ, ನಾನು ಅನ್ನದ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಮುದ್ದೆ ಮಾಡಿಲ್ಲ ಇವತ್ತು, ಸೊ ಅನ್ನದ ಜೊತೆ ಟೇಸ್ಟ್ ಮಾಡಿರ್ತೀನಿ. ಸೊ